ಕರ್ನಾಟಕ ಸರ್ಕಾರ ತನ್ನ ಕ್ಯಾಬಿನೆಟ್ ಸಭೆಯಲ್ಲಿ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ 2020ರ ಸೆಕ್ಷನ್ 8ಕ್ಕೆ ತಿದ್ದುಪಡಿಯನ್ನು ಸರ್ಕಾರ ಚಿಂತನೆ ನಡೆಸುತ್ತೇನೆ ಎಂದು ಸುದ್ದಿ ಮಾಧ್ಯಮ ಮುಖಾಂತರ ತಿಳಿದು ಬಂದಿದ್ದು, ಗೋಹತ್ಯೆ ತಿದ್ದುಪಡಿಯನ್ನು ಮಂಡಿಸದಂತೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಬೆಂಗಳೂರು ಇವರಿಗೆ ಹಿಂದೂಪರ ಸಂಘಟನೆಯ ಮುಖಂಡರುಗಳು ಗ್ರೇಡ್ 2 ತಹಶೀಲ್ದಾರ್ ಜಗನ್ನಾಥ್ ಮೂಲಕ ಮನವಿ ಸಲ್ಲಿಸಲಾಯಿತು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ರಾಜ್ಯ ಬಿಜೆಪಿ ವಕ್ತಾರರಾದ ಚಂದ್ರಶೇಖರ್, ಗೋವು ಪ್ರಾಣಿಯಲ್ಲ, ಮಾತೆ ಜೊತೆಗೆ ದೇವತೆ. ನಮ್ಮ ದೇಶದಲ್ಲಿ ಪರ್ಕಿಯರು ಸಹ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದ್ದರು. ಸ್ವತಂತ್ರ ಬಂದ ಮೇಲೂ ಸಹ ಸುಮಾರು 24 ರಾಜ್ಯಗಳಲ್ಲಿ, ಕೇವಲ ಈಶಾನ್ಯ ರಾಜ್ಯಗಳನ್ನು ಬಿಟ್ಟರೆ ಇನ್ನು 24 ರಾಜ್ಯಗಳಲ್ಲಿ ಗೋಹತ್ಯೆ ಕಾಯ್ದೆ ಅವತ್ತು ಇತ್ತು, ಇವಾಗಲೂ ಸಹ ಇದೆ. ಗೋವು ಅನ್ನುವಂತಹದ್ದು ನಮ್ಮ ದೇಹದ ಒಂದು ಭಾಗ, ನಮ್ಮ ದೇವತೆ. ನಾವು ಹುಟ್ಟಿನಿಂದ ಸಾಯುವವರೆಗೂ ಅತಿ ಹೆಚ್ಚು ತಾಯಿಗಿಂತ ಅವಲಂಬಿತರಾಗಿರುವುದು ಗೋವಿಗೋಸ್ಕರ. ಅತ್ಯಂತ ಪವಿತ್ರವಾದಂತಹ ದೇವತೆ. ಮುಂಚೆಯಿಂದಲೂ ಗೋಹತ್ಯೆ ಕಾಯ್ದೆ ಕರ್ನಾಟಕದಲ್ಲಿ ಜಾರಿಯಲ್ಲಿದ್ದರೂ ಸಹ ಪ್ರಾಮುಖ್ಯತೆ ಇರಲಿಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾದಾಗ ಈ ಕಾಯ್ದೆಗೆ ಶಕ್ತಿ ಕೊಟ್ಟರು. ಯಾರು ಗೋಹತ್ಯೆ ಮಾಡುತ್ತಾರೋ ಅವರಿಗೆ 3 ರಿಂದ 7 ವರ್ಷ ಶಿಕ್ಷೆಯನ್ನು ಪ್ರಕಟಿಸಿದರು. ಆದರೂ ಸಹ ಗ್ರಾಮಗಳಲ್ಲಿ ಎಲ್ಲ ನಗರಗಳಲ್ಲೂ ಸಹ ಗೋಹತ್ಯೆ ವ್ಯಾಹತವಾಗಿ ನಡೆಯುತ್ತಿದೆ. ತಿಪಟೂರು ನಗರದಲ್ಲಿ 13 ರಿಂದ 15 ಅಕ್ರಮ ಕಸಾಯಿಖಾನೆಗಳು ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಕಾಯ್ದೆ ತಿದ್ದುಪಡಿ ಅಥವಾ ಸಡಿಲ ತಂದರೆ ಗೋಕಳ್ಳರಿಗೆ ಆ ರಾಕ್ಷಸರಿಗೆ ಆದೇಶ ಕೊಟ್ಟಂತೆ ಆಗುತ್ತದೆ. ಅಂತಹ ಹೀನ ಕಾರ್ಯವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಲು ಹೊರಟಿದೆ. ಸಿದ್ದರಾಮಯ್ಯನವರೇ, ನಿಮಗೆ ಮನುಷ್ಯತ್ವ ಅನ್ನೋದು ಇದ್ರೆ ಸ್ವಲ್ಪ ಯೋಚನೆ ಮಾಡಿ. ಹಿಂದೂಗಳ ವಿರೋಧ ಕಟ್ಟಿಕೊಂಡು, ಹಿಂದೂ ದೇವತೆಗಳನ್ನು ಅವಮಾನ ಮಾಡಿಕೊಂಡು, ಈ ಸಂಸ್ಕೃತಿಯನ್ನು ಅವಮಾನ ಮಾಡಿ ನಿಮ್ಮ ಪಾಡು ಏನಾಗಿದೆ ಎಂದು ನಿಮಗೆ ಗೊತ್ತಿದೆ. ಜೊತೆಗೆ ನಿಮ್ಮ ಕಾಂಗ್ರೆಸ್ ಪಾಡು ಏನಾಗಿದೆ, ದೇಶದಲ್ಲಿ ನಾಯಿ ಕೂಡ ಮೂಸು ನೋಡ್ತಿಲ್ಲ. ತಿಪಟೂರು ಅಂತಹ ಸುಸಂಸ್ಕೃತ ನಗರದಲ್ಲಿ 15ಕ್ಕೂ ಹೆಚ್ಚು ಕಸಾಯಿಖಾನೆಗಳು ತಲೆ ಎತ್ತಿವೆ ಅಂದರೆ ಇಲ್ಲಿನ ಕಾಂಗ್ರೆಸ್ ಶಾಸಕರು ಏನ್ರಿ ಮಾಡ್ತಿದ್ದಾರೆ? ಮಾನ ಮರ್ಯಾದೆ ಇದೆಯಾ ಅಂತಹ ನೇರ ಪ್ರಶ್ನೆ ಮಾಡಿದ್ದಾರೆ. ಇವತ್ತು ರಾಜಾರೋಷವಾಗಿ ತೆರೆದು ವ್ಯಾಪಾರ ಮಾಡುತ್ತಿದ್ದಾರೆ. ಇಲ್ಲಿರುವಂತಹ ಕಾಂಗ್ರೆಸ್ ಶಾಸಕರು ಕಣ್ಣು ಇದ್ದು ಕುರುಡರಂತೆ ಆರಾಮಾಗಿ ಇದ್ದಾರೆ. ಯಾಕ್ರೆ ಇವರಿಗೆ ಹಿಂದೂಗಳೆಂದರೆ ಭೇದ ಭಾವ? ಏನಾದರೂ ಗೋಹತ್ಯೆ ನಿಷೇಧ ಕಾಯ್ದೆ ಸಡಿಲಗೊಳಿಸಿದ್ರೆ ಸರ್ಕಾರದ ಪತನಕ್ಕೂ ಕೂಡ ಕಾರಣವಾಗಬಹುದು. ಇನ್ನೇನಾದರೂ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತಂದರೆ ಉಗ್ರವಾದ ಹೋರಾಟದ ಎಚ್ಚರಿಕೆ ನೀಡಿದರು. ಈ ಪ್ರತಿಭಟನೆಯಲ್ಲಿ ಹಿಂದೂಪರ ಮುಖಂಡ ನಟರಾಜು, ಮಡೆನೂರು ವಿನಯ್, ಹೊಳೆಕಟ್ಟೆ ಸುರೇಶ್, ಕೃಷ್ಣ, ಉಮೇಶ್, ಮಂಜುನಾಥ್, ಶಶಿಕಿರಣ್, ತರಕಾರಿ ಗಂಗಾಧರ್, ಗೌತಮ್ ಬಲಿಜಾ, ಪ್ರಜ್ವಲ್ ಟಿಯು ಸೇರಿದಂತೆ ಹಿಂದೂಪರ ಮುಖಂಡರು ಮುಂತಾದವರು ಭಾಗಿಯಾಗಿದ್ದರು. ವರದಿ ಮಂಜು ಗುರುಗದಹಳ್ಳಿ. ಬೇಕಾಗಿ ವಿನಂತಿಯನ್ನು ಮಾಡ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದಾರೆ. ಕಡಿಮೆ ಆಗಿತ್ತು, ಆದರೂ ಕೂಡ ಇಷ್ಟೆಲ್ಲ ಕಾಯ್ದೆ ಇದ್ರೂ ಕೂಡ ಇವತ್ತು ಕರ್ನಾಟಕದ ಗ್ರಾಮಗಳಲ್ಲಿ ಎಲ್ಲ ನಗರಗಳಲ್ಲೂ ಕೂಡ ಗೋಹತ್ಯೆ ಅವ್ಯಾಹತವಾಗಿ ಮುಂದುವರಿತಾ ಇದೆ. ತಿಪಟೂರ್ ಅಂತ ನಗರದಲ್ಲೇ 13 ರಿಂದ 15 ಅಕ್ರಮ ಕಸಾಯಿಖಾನೆಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ಅಕಸ್ಮಾತ್ ಕಾನೂನಿಗೆ ಏನಾದ್ರೂ ತಿದ್ದುಪಡಿ ತಂದು ಅದನ್ನು ಸ್ವಲ್ಪ ಏನಾದ್ರೂ ಸಡಿಲಗೊಳಿಸಿದ್ರೆ ಆ ಗೋಕಳ್ಳರಿಗೆ, ಆ ರಾಕ್ಷಸರಿಗೆ ಒಂದು ಪರ್ಮಿಷನನ್ನು ಕೊಟ್ಟಂಗಾಗುತ್ತೆ. ಅಂತಹ ಒಂದು ಹೀನ ಕಾರ್ಯವನ್ನು ಈ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿಕೊಟ್ಟಿದೆ. ಸಿದ್ದರಾಮಯ್ಯನವರೇ, ನಿಮ್ಗೇನಾದರೂ ಸ್ವಲ್ಪ ಮನುಷ್ಯತ್ವ ಅನ್ನೋದೇನಾದರೂ ಇದ್ದರೆ ಒಂದು ಸ್ವಲ್ಪ ಯೋಚನೆ ಮಾಡಿ. ನೀವು ಮಾಡಿರ್ತಕ್ಕಂಥ ಅನಾಚಾರಗಳಿಗೆ ಈಗಾಗಲೇ ದಿವಸ ಅನುಭವಿಸ್ತಾ ಇದ್ದೀರಿ. ಹಿಂದೂಗಳ ವಿರೋಧ ಕಟ್ಕೊಂಡು, ಹಿಂದೂ ದೇವತೆಗಳನ್ನ ಅವಮಾನ ಮಾಡಿಕೊಂಡು, ಈ ಸಂಸ್ಕೃತಿಯನ್ನು ಅವಮಾನ ಮಾಡಿ ನಿಮ್ಮ ಪಾಡು ಏನಾಗಿದೆ ಅಂತೇಳಿ ನಿಮಗೆ ಗೊತ್ತಿರ್ತಕ್ಕಂಥದ್ದು. ಜೊತೆಗೆ ನಿಮ್ಮ ಈ ಹಿಂದೂ ವಿರೋಧಿ ನಡುವಿನ ಕಾಂಗ್ರೆಸ್ನ ಪಾಡೇನಾಗಿದೆ ಇವತ್ತು ದೇಶದಲ್ಲಿ? ನಾಯಿ ಕೂಡ ಮೂಸು ನೋಡ್ತಾ ಇಲ್ಲ ನಿಮ್ಮ ಪಕ್ಷವನ್ನು. ಇವತ್ತು ಇಂತಹ ಒಂದು ನೀಚ ಕೃತ್ಯಕ್ಕೆ ಕೈ ಹಾಕಿದ್ದೀರಿ. ಅದ್ರ ಜೊತೆಗೇ ತಿಪಟೂರಲ್ಲೂ ಸಹ, ತಿಪಟೂರಂತಹ ಸುಸಂಸ್ಕೃತ ನಗರದಲ್ಲಿ ಇಲ್ಲಿ ಇವತ್ತು 15 ಕಸಾಯಿಖಾನೆಗಳು ತಲೆ ಎತ್ತಿದೆ ಅಂತೇಳಿದರೆ ಇಲ್ಲಿನ ಕಾಂಗ್ರೆಸ್ ಮೇಲೆ ಏನ್ರಿ ಮಾಡ್ತಿದ್ದೀರಾ? ಮಾನ ಮರ್ಯಾದೆ ಇದೆಯಾ ಇವರಿಗೆ ಅಂತ ಒಂದು ನೇರವಾದ ಪ್ರಶ್ನೆ. ಮಾನ ಮರ್ಯಾದೆ ಇದೆಯೇನ್ರಿ ಇವರಿಗೆ? BJP ಸರ್ಕಾರ ಇದ್ದಾಗ ನಾಗೇಶ್ವರನವರು ಇಲ್ಲಿ MLA ಆಗಿದ್ದಾಗ ನಾವು ಹಿಂದೂಗಳು ಕಂಪ್ಲೇಂಟ್ ಮಾಡಿದ್ದಕ್ಕೆ ತಗೊಂಡೋಗಿ ನಗರಸಭೆ ಅಕ್ರಮ ಕಸಾಯಿಖಾನೆಗಳನ್ನ ಕ್ಲೋಸ್ ಮಾಡಿತ್ತು. ಇವತ್ತು ರಾಜಾರೋಷವಾಗಿ ಓಪನ್ ಮಾಡ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ MLA ಅವರು ಕಣ್ಣಿದ್ದು ಕೂಡ್ರಂತೆ ಆರಾಮಾಗಿದ್ದಾರೆ. ಯಾಕೆ ನಮಗೆ ಹಿಂದೂಗಳಂದ್ರೆ ಇಷ್ಟೊಂದು ದಾಷ್ಟ್ಯಭಾವ? ಇವತ್ತು ನೋಡಿ, ಗೋಹತ್ಯೆ ನಿಷೇಧ ಕಾಯ್ದೆಯಲ್ಲಿ ಏನಾದರೂ ಸ್ವಲ್ಪ ಸಡಿಲ ಮಾಡಿ ಈ ರೀತಿ ಹಿಂದೂ ವಿರೋಧಿ ಭಾವನೆಗಳಿಗೆ ಏನಾದರೂ ನೀವು ಕುಮ್ಮಕ್ಕು ಕೊಡ್ತಕ್ಕಂಥ ಪ್ರಯತ್ನ ಆದರೆ ಇಡೀ ರಾಜ್ಯದ ಹಿಂದೂಗಳು ಎದ್ದು ಕೂತ್ಕೊಳ್ತಾರೆ. ಅವರ ಪ್ರತಿಭಟನೆಗೆ ಯಾವ ದಿಕ್ಕಿಗೆ ಬೇಕಾದ್ರೂ ಹೋಗ್ಬೋದು. ಈ ಸರ್ಕಾರದ ಪತನಕ್ಕೂ ಕೂಡ ಕಾರಣ ಆಗ್ಬೋದು. ಅದನ್ನು ಸಿದ್ದರಾಮಯ್ಯನವರು, ತಿಪಟೂರು ನಗರದಲ್ಲಿ ಷಡಕ್ಷರಿಯವರು ಗಮನ ಇಟ್ಟು ಕೇಳಿಸ್ಕೋಬೇಕು. ಜೊತೆಗೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಮಾಡ್ತಿರೋ ರೀತಿಯಲ್ಲಿ ಅವರು ಉಳಿದಿರ್ತಕ್ಕಂಥ ಕಾಲವನ್ನು ಕಳಿಬೇಕಾಗುತ್ತೆ. ದಯಮಾಡಿ ಹಿಂದೂಗಳ ಭಾವನೆಯನ್ನು ಹತ್ತಿಕ್ಕಿದ್ರೆ ಉಗ್ರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯೊಂದಿಗೆ